ಸಂವಿಧಾನದ ವಿರುದ್ಧ ಮಾತನಾಡುವಾಗ 7 ವರ್ಷಗಳ ಹಿಂದೆ ಇವನು ಯಾವ ಸಂದರ್ಭದಲ್ಲಿ ಟೋಪಿ ಮತ್ತು ದಾಡಿ ಜನರು ನನ್ನ ಹತ್ರ ಬರಬೇಡಿ ಅಂದಾಗಲೇ ನಾವು ಎಚ್ಚರಿಕೆ ಮಾತನ್ನು ಹೇಳಿದ್ವಿ ಅವ್ರಿಗೆ. ನಾವು ಆವಾಗ ಎಚ್ಚರಿಕೆ ಮಾತನ್ನು ಹೇಳುವಾಗ ಒಂದು ಮಾತನ್ನು ಕೂಡ ಹೇಳಿದ್ದೆ, ಮುಂದೊಂದು ದಿನ ಇವ ಹುಚ್ಚು ನಾಯಿ ಆಗ್ತಾನೆ, ಯಾವ ಮನೆಯಲ್ಲಿದ್ದಾನೋ ಅದೇ ಮನೆಯಲ್ಲಿ ಕಸ್ತಾನೆ ಇವನು ಅಂತ ಹೇಳಿದ್ದೆ ನಾನು. ಆ ಮಾತೀಗ ಆಗಿದೆ. ಅವನು ಬಸವಣ್ಣ ಬಿಡ್ತಾ ಇಲ್ಲ, ಹಿಂದೂಗಳನ್ನು ಬಿಡ್ತಾ ಇಲ್ಲ, ಮುಸ್ಲಿಮರನ್ನು ಬಿಡ್ತಾ ಇಲ್ಲ. ಆ ಕೊನೆಗೆ ಅವನು ಯಾವ ಪಕ್ಷದಿಂದ ಆಯ್ಕೆ ಆಗಿದ್ದಾನೋ ಆ ಪಕ್ಷದವರು ಒದ್ದು ಹೊರಗೆ ಹಾಕುವಂಗೆ ಮಾತಾಡಿದ್ದಾನ ಅವನು. ಅವನಿಗೆ ನಾಲಿಗೆಲ್ಲ ಅದು ಒಂದು ಚಪ್ಪಲಿಯಲ್ಲಿ ಬಾಯಲ್ಲಿಟ್ಕೊಂಡು ಮಾತನಾಡ್ತಕ್ಕಂಥ ಈ ಶಾಸಕ, ಇವನು ಯಾವ ರೀತಿ ಶಾಸಕರ್ರಿ ಇವನು ನಮ್ಮ ಬಿಜಾಪುರಕ್ಕೆ ಒಕ್ಕರ್ಸ್ಕೊಂಡಿರ್ತಕ್ಕಂಥ ಭೂತ ಇದು. ಯಾಕಂತ ಕೇಳಿದ್ರೆ ಇಲ್ಲಿ ನಾವು ಸೌಹಾರ್ದಯುತವಾಗಿ ಬದುಕಬೇಕಾಗಿರ್ತಕ್ಕಂಥ ನಮ್ಮಗಳ ಮಧ್ಯೆ ಬೆಂಕಿ ಹಚ್ತಾ ಇರ್ತಕ್ಕಂಥ ಈ ವ್ಯಕ್ತಿಯನ್ನ ನಾವು ಬಹಳ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟುಗೂಡಿ ಬಾಳ್ಲಿಕ್ಕೆ ಇಲ್ಲಿರ್ತಕ್ಕಂಥ ಮುಸ್ಲಿಮ್ರು ಯಾರು ಬೈ ಚಾನ್ಸ್ ಮುಸ್ಲಿಮ್ರು ಅಲ್ಲ, ಬೈ ಚಾಯ್ಸ್ ಮುಸ್ಲಿಮ್ರು ಅದಾರ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಕೊಡಬೇಕಾಗ್ತದೆ ಅವನಿಗೆ. ಬೈ ಚಾಯ್ಸ್ ಮುಸ್ಲಿಮ್ ಇರ್ತಕ್ಕಂಥ ಭಾರತದಲ್ಲಿ ಬೈ ಚಾನ್ಸ್ ಮುಸ್ಲಿಮ್ರು ತನ್ನ ವರ್ತನೆ ಮಾಡ್ತಕ್ಕಂಥ ನಿನಗೇನು ಮನುಷ್ಯರಂತಾರ? ನಿನಗೆ ಯಾರಪ್ಪ ನಿನ್ನನ್ನು ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದಕ್ಕೂ ನಾವು ಚಪ್ಪಲಿದ ಹೊಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಿಜಾಪುರ ಜಿಲ್ಲೆಗೆ ಬಂದಿದೆ. ಯಾಕೆ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಇಡೀ ರಾಜ್ಯದ ಮುಂದೆ ದೇಶದ ಮುಂದೆ ನಮ್ಮ ಮಾನ ಮರ್ಯಾದೆ ಬಿಜಾಪುರ ತೆಗಿತಾ ಇರ್ತಕ್ಕಂಥ ನಾಲಾಯಕ ಶಾಸಕ ಯಾರಾದ್ರೂ ಇದ್ರೆ ನಮ್ಮ ಬಿಜಾಪುರದ ಶಾಸಕ. ಇವರಿಗೆ ಯಾವ ರೀತಿ ನಾವು ಎಷ್ಟೆಲ್ಲ ಹೇಳಿದ್ವಿ ಇವರಿಗೆ ಬುದ್ಧಿ ಕಲೀಲಿ ಅಂತಕ್ಕಂಥ ದಿನದಿಂದ ಏನಪ್ಪಾ ಅಂತಾರೆ, ಇವ್ನು ಯಾರು ಅವ್ರ ಪಕ್ಷದವರಿಗೆ ಬೈತಾನೆ. ಅವ್ರಿಗೆ ಏನಪ್ಪಾ ಅಂತ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ, ಆಮೇಲೆ ಬಸವಣ್ಣನವ್ರನ್ನ ಈ ಕ್ರಾಂತಿ ಪುರುಷ ಬಸವಣ್ಣವ್ರಿಗೆ ಹೊಳೆ ಹಾರಿ ಸತ್ರು ಅಂತಕ್ಕಂಥದ್ದು ಎಂತ ಒಂದು ಅಪದ್ದಬ್ಬ ಮಾತುಗಳನ್ನು ಹೇಳ್ತಾರೆ ಈ ನಾಲಾಯಕ. ಇವನಿಗೆ ನಾವು ಬುದ್ಧಿ ಕಲಿಸ್ತೇವೆ. ಈಗ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಮಾವೇಶದ ಮೂಲಕ ನಾವು ಕೊಡೋಣ. ಏನಪ್ಪಾ ಅಂತಂದ್ರೆ, ಈ ಸಂದರ್ಭದಲ್ಲಿ ನಾವು ಅವನಿಗೆ ತಿದ್ದುಕೊಳ್ಳಕ್ಕೆ ಒಂದು ಅವಕಾಶ ಕೊಡ್ತೇವೆ. ನೀನು ಏನು ಎಲ್ರಿಗೂ ಬೈತಕ್ಕಂಥದ್ದು, ಮೊಹಮ್ಮದ್ ಪ್ರಾಫಿಟ್ರಿಗೆ ಬೈತದೆ ಮತ್ತು ಬಸವಣ್ಣವ್ರಿಗೂ ಬೈತಾ ಇದೆಯಾ, ಎಲ್ಲರಿಗೂ ಬೈತಾ ಏನು ಹಿಂದುತ್ವದ ಹೆಸರ ಮೇಲೆ ರಾಜಕಾರಣ ಮಾಡಕ್ ಹೊಟ್ಟಿದೆಯಲ್ಲ, ನಾವು ಕೂಡ ಅದೇ ಹಿಂದುವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ ನಿನಗೆ. ಎಚ್ಚರಿಕೆಯಿಂದ ಕೊಡ್ತೇವೆ. ಏನಪ್ಪಾ ಅಂತಂದ್ರೆ, ಒಂದು ವೇಳೆ ನೀನು ತಿದ್ದುಕೊಳ್ಳದೆ ಇದ್ರೆ ಬಿಜಾಪುರ ನಗರದಲ್ಲಿ ನಾವು ಕೂಡ ದೊಡ್ಡ ಮಟ್ಟದ ಎಚ್ಚರಿಕೆಯ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ. ಆ ಸಂದರ್ಭದಲ್ಲಿ ನೀನು ಇರೋಕ್ಕಾಗಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಹೇಳ್ತೇವೆ. ನೀನು ಯಾವ ಕಾರಣಕ್ಕಾಗಿ ಯಾರ ಜೊತೆಯಲ್ಲಿ ಕೂಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮೂಲಕ ಮುಸ್ಲಿಮರನ್ನ ಬೈತಾ ರಾಜಕಾರಣ ಮಾಡಕ್ ಹೊಟ್ಟಿದೆಯಲ್ಲ, ನೀನು ನಾಚಿಕೆ ಆಗಬೇಕು. ನಾವು ಕೂಡ ಏನಪ್ಪಾ ಸಹಿಸ್ಕೊಳ್ತಾ ಇದ್ದೀವಿ, ಎಲ್ಲರೂ ಕೂಡ ಅನಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಕಾರಣ ಇಟ್ಕೊಂಡು ಎಲ್ಲರೂ ಪದೇ ಬೈಯೋದನ್ನಾಗಿರ್ಬೋದು, ಪದೇ ಅವ್ರನ್ನ ಹೀಯಾಸೋದನ್ನಾಗಿರ್ಬೋದು. ಯಾರನ್ನ ನೀನು ಹೀಯಾಳಿಸ್ತಾ ಇದ್ದೀಯಾ, ನೀನು ಯಾರನ್ನ ಬೈತಾ ಇದೆಯಾ ಅಂತಕ್ಕಂಥದ್ದು ಏನಾದ್ರು ಗೊತ್ತಾ ನಿನಗೆ? ಅದೊಂದು ಹುಚ್ಚು ನಾಯಿ ಅಂತಕ್ಕಂಥದ್ದು ಎಲ್ಲರನ್ನ ಪದೇ ಹೇಳಿದ್ರು. ಅದು ಹುಚ್ಚು ನಾಯಿ ಅಲ್ಲ, ಹುಚ್ಚು ನಾಯಿ ಅದು. ಯಾಕೆ ಹುಚ್ಚು ನಾಯಿ ಅಂತ ಹೇಳ್ತೀವಪ್ಪ ಅಂತಂದ್ರೆ, ಹುಚ್ಚು ನಾಯಿಗೆ ಯಾರು ಸಾಕಿದವ್ರನ್ನೂ ಗೊತ್ತಿಲ್ಲ, ಪಕ್ಕದ ಮನೆಯವ್ರು ಗೊತ್ತಿಲ್ಲ, ಸ್ವಂತ ಮನೆಯವ್ರು ಗೊತ್ತಿಲ್ಲ, ಎಲ್ರಿಗೂ ಕಚ್ಚುವಂತ ಹುಚ್ಚು ನಾಯಿ ಅದು. ಅದಕ್ಕೆ ಏನಪ್ಪಾ ಬಿಜಾಪುರದಲ್ಲಿ ಒಂದು ಹುಚ್ಚು ನಾಯಿಯನ್ನು ಸಾಕಿದ್ದೇವೆ ನಾವು. ಆ ಹುಚ್ಚು ನಾಯಿ ಸಾಕದ ಹುಚ್ಚು ನಾಯಿಯನ್ನ ಬೇರೆ ಕಡೆ ಬಿಟ್ಟು ಬರ್ತಕ್ಕಂಥ ಕೆಲಸವನ್ನು ಕೂಡ ನಾವೇ ಮಾಡುವಂತ ಕೆಲಸ ಬರ್ತದೆ.